ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 18, ಪುಟ ಸಂಖ್ಯೆ 112. ಇವತ್ತಿನ ಗ್ರಂಥಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಆನಂತರ ಅದೇ ಸ್ಥಳದಲ್ಲಿ ಇದ್ದು ಬಿಟ್ಟೆ. ಹಗಲಿನಲ್ಲಿ ಯಾವಾಗಲಾದರೂ ಆ ಗುಹೆಯ ಹೊರಗಡೆ ಬರುತ್ತಿದ್ದೆ. ಉಳಿದ ಸಮಯದಲ್ಲಿ ಗುಹೆಯ ಒಳಗಡೆಯೇ ಇರುತ್ತಿದ್ದೆ. ಧ್ಯಾನವನ್ನು ಮಾಡುತ್ತಿದ್ದೆ. ಈ ಸ್ಥಳದಲ್ಲಿ ನನಗೆ ಎಂದಿಗೂ ಒಬ್ಬಂಟಿಕನೆಂದು ಅನ್ನಿಸಲಿಲ್ಲ. ಇಲ್ಲಿರುವುದಕ್ಕೆ ಬಹಳ ಇಷ್ಟವಾಗುತ್ತಿತ್ತು. ಧ್ಯಾನದಲ್ಲಿ ಆಗಾಗ್ಗೆ ಅಲ್ಲಿಯ ಮುನಿಯೊಂದಿಗೆ ಒಳ್ಳೆಯ ಚರ್ಚೆ ನಡೆಯುತ್ತಿತ್ತು. ಒಂದು ದಿನ ಮುನಿಯು ಹೇಳತೊಡಗಿದರು, ಗುರುವರ್ಯ, ಮನುಷ್ಯನ ಜೀವನದ ಉದ್ದೇಶವೇ ಮೋಕ್ಷವನ್ನು ಪಡೆಯಲೆಂದು. ಮನುಷ್ಯನು ತನ್ನ ಜೀವನದಲ್ಲಿ ಎಲ್ಲ ಭೋಗ ವಿಲಾಸಗಳನ್ನು ತ್ಯಜಿಸಿ ಬಹಳ ನಿಧಾನವಾಗಿ ಈ ಎಲ್ಲ ಸಾಂಸಾರಿಕ ಕ್ರಿಯೆಗಳಿಂದ ಮುಕ್ತನಾಗುತ್ತಾನೆ. ಅಂದರೆ ಮನುಷ್ಯನಿಗೆ ಮುಕ್ತಿಯು ಒಂದು ಕ್ರಮದಲ್ಲಿ ದೊರಕುತ್ತದೆ. ಮೊದಲು ಜೀವನದ ಮೂಲಭೂತ ಅಗತ್ಯತೆಗಳಿಂದ ಮುಕ್ತಿ, ನಂತರ ಸಾಧಾರಣ ಜೀವನದಿಂದ ಮುಕ್ತಿ, ನಂತರ ಭೋಗ ವಿಲಾಸಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ. ಮುಕ್ತಿ ಎಂದರೆ ಅವುಗಳ ಮೂಲಕ ಸಾಗುವುದು. ಏಕೆಂದರೆ ಯಾವ ಕಾರಣಕ್ಕಾಗಿ ಅವನು ಹುಟ್ಟಿ ಅದನ್ನು ಹುಡುಕುತ್ತಿರುವನೋ ಅದು ಅಲ್ಲಿಲ್ಲವೆಂದು ಅವುಗಳ ಮೂಲಕ ಹೋಗುವವರೆಗೂ ಅವನಿಗೆ ತಿಳಿಯುವುದಿಲ್ಲ. ಗುರುವರ್ಯ, ಮನುಷ್ಯನು ಸತ್ಯವನ್ನು ಹುಡುಕುವಾಗ ಎಷ್ಟೊಂದು ಆ ಸತ್ಯದ ಮಾತುಗಳನ್ನು ದಾಟಿ ಹೋಗಬೇಕಾಗುತ್ತದೆ. ಆ ಶಾಶ್ವತವಾದುದನ್ನು ಹುಡುಕುವಾಗ ಜೀವನದಲ್ಲಿ ಬಹಳಷ್ಟು ಅಶಾಶ್ವತೆಗಳನ್ನು ಪಡೆಯಬೇಕಾಗುತ್ತದೆ, ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಎಲ್ಲ ಹಂತಗಳನ್ನು ದಾಟಿ ಮುಕ್ತನಾಗಬೇಕಾಗುತ್ತದೆ. ಇದೇ ರೀತಿ ಮೋಕ್ಷಕ್ಕೆ ಕೂಡ ಒಂದು ಸ್ಥಿತಿ ಇರುವುದು. ಆ ಸ್ಥಿತಿಯನ್ನು ಸೇರಿ ತಾನೇ ಹೊರಗೆ ಬರಬೇಕಾಗುತ್ತದೆ. ಮೋಕ್ಷದ ಸ್ಥಿತಿಯನ್ನು ಗಳಿಸಬೇಕಾಗುತ್ತದೆ ಮತ್ತು ಗಳಿಸಿದ ಮೇಲೆ ಅದೇ ಸ್ಥಿತಿಯನ್ನು ಹಾಗೆಯೇ ಬೇರೆಯವರಿಗೆ ಕೊಡಬೇಕಾಗುತ್ತದೆ. ಅಂದರೆ ವಾಸ್ತವದಲ್ಲಿ ಮೋಕ್ಷದ ಸ್ಥಿತಿ ಗಳಿಸುವುದರಲ್ಲಿ ಇಲ್ಲ, ಆ ಮೋಕ್ಷದ ಸ್ಥಿತಿಯನ್ನು ಬೇರೆಯವರಿಗೆ ಕೊಡುವುದರಲ್ಲಿ ಮೋಕ್ಷವಿರುವುದು. ಅಂದರೆ ಮೋಕ್ಷದ ಸ್ಥಿತಿಯಿಂದ ಮುಕ್ತನಾಗುವುದೇ ಮೋಕ್ಷ. ಮೋಕ್ಷದ ಸ್ಥಿತಿಯು ಒಂದು ಗರ್ಭಕ್ಕೆ ಸಮಾನವಾಗಿರುವುದು. ಹೇಗೆಂದರೆ ಗರ್ಭಧಾರಣೆ ನಂತರ ಸ್ತ್ರೀಯು ಆ ಭ್ರೂಣವನ್ನು ಪೋಷಿಸಬೇಕು, ಬೆಳೆಸಬೇಕು ಮತ್ತು ನಂತರ ಜನ್ಮವನ್ನು ಕೊಡಬೇಕಾಗುತ್ತದೆ. ಇದೇ ರೀತಿ ಮೋಕ್ಷದ ಸ್ಥಿತಿಯನ್ನು ಗಳಿಸಬೇಕು. ಗಳಿಸಿದ ನಂತರ ಅದನ್ನು ಅಭಿವೃದ್ಧಿ ಮಾಡಬೇಕು, ಕಾಪಾಡಬೇಕಾಗುತ್ತದೆ ಮತ್ತು ಅಂತಿಮವಾಗಿ ಬೇರೆ ಯಾರಿಗಾದರೂ ಕೊಡಬೇಕಾಗುತ್ತದೆ. ಎಲ್ಲಿಯವರೆಗೆ ಕೊಡುವುದಿಲ್ಲವೋ ಅಲ್ಲಿಯವರೆಗೂ ಮೋಕ್ಷವಿಲ್ಲ. ಮೋಕ್ಷದ ಸ್ಥಿತಿ ಗಳಿಸುವುದರಲ್ಲಿ ಇಲ್ಲ, ಮೋಕ್ಷದ ಸ್ಥಿತಿ ಕೊಡುವುದರಲ್ಲಿಯೇ ಇದೆ. ಎಲ್ಲಿಯವರೆಗೆ ನೀವು ಗಳಿಸಿದ ಮೋಕ್ಷದ ಸ್ಥಿತಿಯನ್ನು ಬೇರೆಯವರಿಗೆ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ಮೋಕ್ಷವಿಲ್ಲ. ಕೆಲವರು ತಮ್ಮ ಜೀವನದಲ್ಲಿ ತಪ್ಪು ಮಾಡುತ್ತಾರೆ, ಮೋಕ್ಷದ ಸ್ಥಿತಿಯನ್ನು ಗಳಿಸುತ್ತಾರೆ ಮತ್ತು ಅದೇ ಸ್ಥಿತಿಯನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ. ಅದನ್ನು ಬೇರೆ ಯಾರಿಗೂ ಕೊಡುವುದಿಲ್ಲ ಮತ್ತು ಸ್ವತಃ ಅವರು ಕೂಡ ಆ ಸ್ಥಿತಿಯಿಂದ ಮುಕ್ತರಾಗುವುದಿಲ್ಲ. ವಾಸ್ತವದಲ್ಲಿ ಯಾರಿಗಾದರೂ ಮೋಕ್ಷವನ್ನು ಕೊಡುವುದೇ ಮೋಕ್ಷವು. ಜೀವನದಲ್ಲಿ ಗಳಿಸುವುದು ಬಹಳ ಸುಲಭವಾದ ಕಾರ್ಯ, ಆದರೆ ಕೊಡುವುದು ಬಹಳ ಕಠಿಣವಾದ ಕಾರ್ಯ. ಇದು ಹೇಗಿದೆ ಎಂದರೆ, ಏನಾದರೂ ತಿನ್ನುವುದು ಸುಲಭದ ಕೆಲಸ, ಆದರೆ ಅದನ್ನು ಜೀರ್ಣಿಸಿಕೊಳ್ಳುವುದು ಕಠಿಣವಾಗುತ್ತದೆ. ಗುರುವರ್ಯ, ನಿಮ್ಮನ್ನು ಇಲ್ಲಿಗೆ ಕರೆಸಿಕೊಂಡು ನಾನು ಧನ್ಯನಾಗಿದ್ದೇನೆ. ನೀವು ಜೀವನದಲ್ಲಿ ಎಷ್ಟು ದೊಡ್ಡದಾದ ಚೈತನ್ಯದ ಗಂಗೆಯನ್ನು ಧಾರಣೆ ಮಾಡಿಕೊಂಡಿದ್ದೀರಿ. ನಿಮ್ಮ ಮಾಧ್ಯಮದ ಮೂಲಕ ಈ ಚೈತನ್ಯದ ಗಂಗೆಯು ಪ್ರವಹಿಸಿದಾಗ ಲಕ್ಷಾಂತರ ಆತ್ಮಗಳು ಆ ಗಂಗೆಯಲ್ಲಿ ಮಿಂದು ತಮಗೆ ತಾವೇ ಧನ್ಯರಾದವೆಂದು ತಿಳಿದುಕೊಳ್ಳುತ್ತಾರೆ. ಇಷ್ಟು ದೊಡ್ಡ ಸ್ಥಿತಿಯ ಚೈತನ್ಯದ ಗಂಗೆಯನ್ನು ಧಾರಣೆ ಮಾಡಿಕೊಂಡಿದ್ದಾದರೂ ಹೇಗೆ?
ಇದೆಲ್ಲ ಒಂದು ಬಹಳ ದೊಡ್ಡ ಅದ್ಭುತವೇ ಸರಿ. ಬಾಯಾರಿಕೆಯಾದವನು ಬಾವಿಯ ಹತ್ತಿರ ಹೋಗುತ್ತಾನೆ ಎಂದು ಹೇಳುತ್ತಾರೆ. ಆದರೆ ಈ ದಿನ ಬಾವಿಯಲ್ಲ, ಗಂಗಾ ನದಿಯೇ ಬಾಯಾರಿಕೆಯಾದವನ ಹತ್ತಿರ ಬಂದಿದೆ. ನಾನು ಬಾಯಾರಿಕೆಯಿಂದ ಎಷ್ಟೋ ವರ್ಷಗಳಿಂದ ಇಲ್ಲಿ ಕುಳಿತಿದ್ದೇನೆ ಮತ್ತು ಮೋಕ್ಷದ ಸ್ಥಿತಿಯನ್ನು ಪಡೆದು ಉಳಿದುಕೊಂಡಿದ್ದೆ. ಆದರೆ ನಿಮ್ಮನ್ನು ಇಲ್ಲಿ ನೋಡಿದ ಮೇಲೆ, ಮೋಕ್ಷದ ಸ್ಥಿತಿಯನ್ನು ಗಳಿಸಿದ ಮೇಲೆ ಮೋಕ್ಷವು ಸಿಗುವುದಿಲ್ಲ. ಮೋಕ್ಷವೆಂದರೆ ಮೋಕ್ಷದ ಸ್ಥಿತಿಯನ್ನು ಕೊಟ್ಟ ಮೇಲೆ ಮೋಕ್ಷವು ಸಿಕ್ಕುವುದೆಂದು ತಿಳಿದುಕೊಂಡೆ. ಈ ಜ್ಞಾನವು ನನಗೆ ನಿಮ್ಮ ಸಾನ್ನಿಧ್ಯದಲ್ಲಿ ದೊರೆಯಿತು. ನಾನಂತೂ ಧನ್ಯನಾಗಿ ಹೋದೆ. ಗುರುವರ್ಯ, ಮನುಷ್ಯನ ವಿಕಾಸವು ಕ್ರಮಬದ್ಧವಾಗಿ ಆಗುವುದು ಮತ್ತು ವಿಕಾಸವು ನಿರಂತರವಾಗಿ ಅವನು ಏನು ಆಲೋಚಿಸುತ್ತಿದ್ದಾನೆ ಅನ್ನುವುದರ ಮೇಲೆ ಅವಲಂಬಿತವಾಗಿದೆ. ಏಕೆಂದರೆ ಅವನು ಏನನ್ನು ಯೋಚಿಸುತ್ತಿದ್ದಾನೆಯೋ ಆ ದಿಕ್ಕಿನಲ್ಲಿ ಅವನ ಚಿತ್ತವೂ ಕೂಡ ಹೋಗುತ್ತದೆ ಮತ್ತು ಅವನು ಅದೇ ರೀತಿ ಕರ್ಮಗಳನ್ನು ಮಾಡುತ್ತಾ ಆ ಕರ್ಮಕ್ಕೆ ಅನುಗುಣವಾಗಿ ಇನ್ನೊಂದು ಜನ್ಮವನ್ನು ತಾಳುತ್ತಾನೆ. ಮಾನವ ಜನ್ಮವು ಕೂಡ ಬೇರೆ ಬೇರೆ ಯೋನಿಗಳಲ್ಲಿ ಹಂಚಿ ಹೋಗುತ್ತದೆ. ಆತ್ಮವು ಮೊದಲು ಬಡವನ ಮನೆಯಲ್ಲಿ ಜನ್ಮ ತಾಳಿದರೆ ಅದರ ಗುರಿ ಇನ್ನೊಂದು ಜನ್ಮದಲ್ಲಿ ಸಾಧಾರಣ ಮನೆಯಲ್ಲಿ ಜನ್ಮ ತಾಳುವುದು. ನಂತರ ಒಬ್ಬ ಶ್ರೀಮಂತನ ಮನೆಯಲ್ಲಿ ಜನ್ಮ ತಾಳಿದರೆ ಕೊನೆಯದಾಗಿ ಒಬ್ಬ ಆಗರ್ಭ ಶ್ರೀಮಂತನ ಮನೆಯಲ್ಲಿ ಜನ್ಮ ತಾಳುತ್ತದೆ. ಆನಂತರ ಆತ್ಮಕ್ಕೆ ಭೌತಿಕ ಪ್ರಪಂಚದಲ್ಲಿ ಪಡೆಯಲು ಏನೂ ಉಳಿದಿರುವುದಿಲ್ಲ. ಆಗ ಆತ್ಮವು ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ತಿರುಗುತ್ತದೆ. ಅಲ್ಲಿ ಎಲ್ಲ ಅನುಭವಗಳನ್ನು ಅನುಭವಿಸಿದ ಮೇಲೆ ಅದಕ್ಕೆ ಇದು ಯಾವುದರಲ್ಲೂ ಸಮಾಧಾನವಿಲ್ಲವೆಂದು ಮನಗಾಣುವುದು. ಆಗ ಮುಂದುವರೆದು ಮೋಕ್ಷದಲ್ಲಿ ತನ್ನ ಸಮಾಧಾನವನ್ನು ಹುಡುಕುತ್ತದೆ ಮತ್ತು ನಂತರದ ಜನ್ಮದಲ್ಲಿ ಯೋಗಿಯಾಗಿ ಮೋಕ್ಷವನ್ನು ಪಡೆಯುತ್ತದೆ. ಯೋಗಿ ಆಗುವುದು ಮನುಷ್ಯ ಯೋನಿಯ ಅಂತಿಮ ಜನ್ಮವಾಗಿರುವುದು. ಆದರೆ ಯೋಗಿಯು ಕೂಡ ಬೇರೆಯವರಿಗೆ ಮೋಕ್ಷದ ಸ್ಥಿತಿಯನ್ನು ಕೊಡುವವರೆಗೂ ಅವನು ಮೋಕ್ಷವನ್ನು ಗಳಿಸಲಾರ. ಅಂದರೆ ಒಬ್ಬನು ಮೋಕ್ಷದ ಸ್ಥಿತಿಯನ್ನು ಪಡೆದು ಕೊಡಬೇಕಾಗಿರುತ್ತದೆ. ಅಂದರೆ ತನ್ನ ಸರ್ವಸ್ವವನ್ನು ಕೊಡುವುದೇ ಮೋಕ್ಷವಾಗಿರುತ್ತದೆ. ತಾನು ಹೊಂದಿರುವುದನ್ನೆಲ್ಲ ಕೊಡುವುದು ಬಹಳ ಕಷ್ಟ. ಏಕೆಂದರೆ ಒಬ್ಬರು ಕೊಡುವ ಮನಸ್ಥಿತಿಯಲ್ಲಿರಬೇಕು, ಇಲ್ಲದಿದ್ದರೆ ಕೊಡಲಾಗುವುದಿಲ್ಲ. ಆ ಸ್ಥಿತಿಯನ್ನು ತಲುಪಬೇಕಾದರೆ ಕೂಡ ನಿಮ್ಮಂತಹ ಗುರುಗಳು ದೊರಕಬೇಕು. ಅಲ್ಲಿಯವರೆಗೂ ಇಂತಹ ಕಾರ್ಯವಾಗುವುದಿಲ್ಲ. ಇದನ್ನೆಲ್ಲ ನಾನು ನಿಮ್ಮ ಸಾನ್ನಿಧ್ಯಕ್ಕೆ ಬಂದ ಮೇಲೆ ತಿಳಿದುಕೊಂಡಿದ್ದೇನೆ. ಕೊಡುವುದೇ ಒಬ್ಬರ ಜೀವನದ ಉದ್ದೇಶವಾಗಿರುತ್ತದೆ. ಇದನ್ನು ನಾನು ನಿಮ್ಮನ್ನು ನೋಡಿದ ಮೇಲೆ ತಿಳಿದುಕೊಂಡೆ. ನಿಮ್ಮ ಸ್ವಭಾವ ಕೊಡುವುದೇ ಆಗಿದೆ. ಅದೇ ಕಾರಣದಿಂದಲೇ ಕೊಡುತ್ತಲಿರುವುದು. ಇಂದು ನನಗೂ ಕೂಡ ಕೊಡುತ್ತಲಿದ್ದೀರಿ. ನೀವು ಸ್ವತಃ ನನಗೆ ಕೊಡುತ್ತಿಲ್ಲ, ಆದರೆ ನಿಮ್ಮ ಮುಖಾಂತರ ಕೊಡಲಾಗುತ್ತಿದೆ. ನೀವು ಸೂರ್ಯನಂತೆ ಇದ್ದೀರಿ. ಸೂರ್ಯನು ಬೇರೆಯವರಿಗೆ ಬೆಳಕನ್ನು ಕೊಡುವುದು ಕಡಿಮೆಯೇ? ಬೆಳಕನ್ನು ಸೂರ್ಯನಿಂದ ಕೊಡಿಸಲಾಗುತ್ತದೆ. ಬೆಳಕನ್ನು ಕೊಡುವುದು, ಹೊಳೆಯುವುದು ಸೂರ್ಯನ ಸ್ವಭಾವವೇ ಆಗಿದೆ. ಅದೇ ರೀತಿ ನೀವು ಕೂಡ ಜ್ಞಾನವನ್ನು ಕೊಡುವುದು ಕಡಿಮೆಯೇ? ಜ್ಞಾನವನ್ನು ನಿಮ್ಮಿಂದ ಕೊಡಿಸಲಾಗುತ್ತಿದೆ. ನಿಮ್ಮ ಇಂತಹ ಸಹಜವಾಗಿರುವ ಸ್ವಭಾವದಿಂದ ನಾನು ಅತ್ಯಂತ ಪ್ರಭಾವಿತನಾಗಿದ್ದೇನೆ. ಎಷ್ಟು ಸಹಜವಾಗಿ ನೀವು ಬೇರೆಯವರಿಗೆ ನಿಮ್ಮ ಸರ್ವಸ್ವವನ್ನು ಕೊಟ್ಟು ಬಿಡುತ್ತೀರಿ. ಇಂತಹ ಸಹಜತೆಯನ್ನು ಪಡೆಯಲು ಒಂದು ಜನ್ಮ ಸಾಕಾಗುವುದಿಲ್ಲ. ನಿಮ್ಮ ಹಿಂದಿನ ಜನ್ಮಗಳ ಕೊಡುವ ಸಹಜತೆ ಇದ್ದಿರಲೇಬೇಕು. ನಿಮ್ಮ ಸಾನ್ನಿಧ್ಯದಲ್ಲಿ ಸ್ವಲ್ಪ ಸಮಯದಲ್ಲಿ ನಾನು ಏನನ್ನು ತಿಳಿದುಕೊಂಡಿರುವೆನೋ ಅದನ್ನು ನನ್ನ ಜೀವನ ಕಾಲದಲ್ಲಿ ತಿಳಿಯಲು ಸಾಧ್ಯವಾಗಲಿಲ್ಲ. ಕೆಲವು ವೇಳೆ ನಾವು ಒಂದು ದಿಕ್ಕಿನಲ್ಲಿ ನಿರ್ಧರಿಸಿ ಆ ದಿಕ್ಕಿನ ಕಡೆ ಇಡೀ ಜೀವನವೆಲ್ಲ ಹೋಗುತ್ತಿರುತ್ತೇವೆ. ಆದರೆ ನಮಗೆ ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆಯೋ ಇಲ್ಲವೋ ಎಂದು ನಮ್ಮ ಗಮನ ಆ ಕಡೆ ಹೋಗುವುದೇ ಇಲ್ಲ ಮತ್ತು ಹೋಗುತ್ತಲೇ ಇರುತ್ತೇವೆ. ಆದರೆ ನಾವು ನಮ್ಮ ಇಡೀ ಜೀವನದಲ್ಲಿ ನಡೆದು ಬಂದಿದ್ದು ಸರಿಯಾದ ದಾರಿಯಲ್ಲವೆಂದು ನಮ್ಮ ಜೀವನದ ಅಂತ್ಯಕಾಲದಲ್ಲಿ ನಮಗೆ ತಿಳಿಯುವುದು. ಆದುದರಿಂದ ಜೀವನದಲ್ಲಿ ಕಷ್ಟಕ್ಕೆ ಮಹತ್ವವಿದೆ, ಕಷ್ಟಪಡುವುದಕ್ಕೂ ಮಹತ್ವವಿದೆ. ಆದರೆ ಅದು ಮಿಗಿಲಾದದ್ದು ಜೀವನದಲ್ಲಿ ಉಳಿದುಕೊಳ್ಳುವುದು ಅತಿ ಮುಖ್ಯ. ಜೀವನದಲ್ಲಿ ಉಳಿಯುವುದರಿಂದ ನಮ್ಮ ಮೇಲೆ ನಾವೇ ನಿಯಂತ್ರಣ ಮಾಡಿಕೊಳ್ಳುವುದು ಬರುತ್ತದೆ. ಯಾವ ಮನುಷ್ಯನು ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳುತ್ತಾನೋ ಅದೇ ಮನುಷ್ಯನು ಇನ್ನೊಬ್ಬರ ಮುಂದೆ ತಲೆಬಾಗಬಹುದು. ಅವರ ಮಾರ್ಗದರ್ಶನವನ್ನು ಒಪ್ಪಿಕೊಳ್ಳಬಹುದು. ಯಾರಾದರೂ ಒಬ್ಬರನ್ನು ತನ್ನ ಗುರುಗಳೆಂದು ಒಪ್ಪಿಕೊಳ್ಳಬಹುದು. ಬಹುಶಃ ನನ್ನ ಜೀವನವೇ ಈ ಮಾತನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ತಮ್ಮ ಮೇಲಿನ ನಿಯಂತ್ರಣವು ಬಹಳ ಅವಶ್ಯವೆಂಬುದನ್ನು ತೋರಿಸುವ
ಪಾಠವಾಗಿರುತ್ತದೆ ಮತ್ತು ಭೌತಿಕ ಶರೀರವು ಯಾವಾಗಲೂ ಆತ್ಮದಿಂದ ನಿಯಂತ್ರಿಸಲ್ಪಡುತ್ತದೆ. ದೇಹದಿಂದ ಕಷ್ಟಕರವಾದ ಕೆಲಸವನ್ನು ಮಾಡಬಹುದು, ದೇಹದ ಮೂಲಕ ಪರಿಶ್ರಮವನ್ನು ಮಾಡಬಹುದು, ಆದರೆ ದೇಹವನ್ನು ದೇಹದಿಂದ ನಿಯಂತ್ರಣ ಮಾಡಲಾಗುವುದಿಲ್ಲ. ಭೌತಿಕ ಶರೀರವು ದೇಹದ ಹಂತದಲ್ಲಿ ನಿಯಂತ್ರಿಸಲು ಆಗುವುದಿಲ್ಲ. ಶರೀರವನ್ನು ನಿಯಂತ್ರಿಸಬೇಕಾದರೆ ಯಾರಾದರೂ ಒಬ್ಬರು ದೈಹಿಕ ಹಂತಕ್ಕೂ ಮೇಲೆ ಇರಬೇಕು. ಅದುವೇ ಮೇಲಿನ ಹಂತದಲ್ಲಿರುವ ಆತ್ಮವು. ಪ್ರತಿಯೊಬ್ಬ ಮನುಷ್ಯನು ಆತ್ಮವು ಎಷ್ಟು ಶಕ್ತಿಶಾಲಿಯಾಗಿರುವುದೋ ನಿಯಂತ್ರಣವೂ ಅಷ್ಟೇ ಹೆಚ್ಚಾಗಿರುತ್ತದೆ ಮತ್ತು ಭೌತಿಕ ಶರೀರವು ಎಷ್ಟು ಆತ್ಮದ ನಿಯಂತ್ರಣದಲ್ಲಿರುತ್ತದೆಯೋ ಅಷ್ಟೇ ಹೆಚ್ಚು ನಿಯಂತ್ರಿಸಲ್ಪಡುತ್ತದೆ. ಸ್ವಯಂ ನಿಯಂತ್ರಣದಲ್ಲಿರುವ ಭೌತಿಕ ಶರೀರವು ಸರಿಯಾದ ದಾರಿಯಲ್ಲಿಯೇ ನಡೆಯುತ್ತದೆ. ಒಂದು ವೇಳೆ ತಪ್ಪು ದಾರಿಯನ್ನು ಆಯ್ಕೆ ಮಾಡಿಕೊಂಡಾಗಲೂ ಕೂಡ ತಪ್ಪು ಮಾರ್ಗದಲ್ಲಿ ನಡೆಯಲು ಆಗುವುದೇ ಇಲ್ಲ. ಮನುಷ್ಯನ ಆತ್ಮವು ಅವನನ್ನು ಯಾವಾಗಲೂ ಸರಿಯಾದ ಮಾರ್ಗದಲ್ಲಿಯೇ ಇರಿಸುತ್ತದೆ ಮತ್ತು ಅವನು ಯಾವಾಗಲೂ ಸ್ವಯಂ ನಿಯಂತ್ರಣದಲ್ಲಿರುತ್ತಾನೆ. ಶರೀರವು ಗುರುವಿನ ರೂಪದಲ್ಲಿರುವ ಆತ್ಮವು ಲಭಿಸಿದಾಗ ಮಾತ್ರ ಅದು ಮನುಷ್ಯನ ಭೌತಿಕ ಶರೀರವನ್ನು ನಿಯಂತ್ರಿಸಬಹುದು. ಅದು ಸಿಗದೆ ಹೋದರೆ ಶರೀರವೇ ಜೀವನ, ಜೀವನವೇ ಶರೀರವಾಗುತ್ತದೆ. ಭೌತಿಕ ಶರೀರ ಮತ್ತು ಅವನ ಜೀವನ ಎರಡು ನಾಶವಾಗಬಲ್ಲವಾದುದರಿಂದ ಅವನ ಯತ್ನಗಳು ಮತ್ತು ಕರ್ಮಗಳು ಕೂಡ ನಾಶವಾಗಬಲ್ಲವು. ನಾನು ಪಕ್ಕದ ರಾಜ್ಯದ ರಾಜನಾಗಿದ್ದೆ. ಭೌತಿಕ ಹಂತದ ಎಲ್ಲ ಸುಖ ಸಂತೋಷಗಳನ್ನು, ಸಿರಿ ಸಂಪತ್ತುಗಳನ್ನು ಅನುಭವಿಸಿ ಸಂಪೂರ್ಣ ತೃಪ್ತನಾದ ಮೇಲೆ ಆತ್ಮದ ಆನಂದವು ಬೇರೆ ಇದೆ ಎಂದು ತಿಳಿಯಿತು. ಆತ್ಮದ ಸುಖವು ರಾಜ್ಯವನ್ನು ವಿಸ್ತಾರ ಮಾಡುವುದರಲ್ಲಾಗಲಿ, ಐಶ್ವರ್ಯವನ್ನು ಕೂಡಿಸಿಕೊಳ್ಳುವುದರಲ್ಲಾಗಲಿ, ಅಧಿಕಾರದಲ್ಲಾಗಲಿ, ಸುರಪಾನದಲ್ಲಾಗಲಿ, ಸುಂದರಿಯರಲ್ಲಾಗಲಿ ಇಲ್ಲ. ಎಲ್ಲವೂ ಮನಸ್ಸನ್ನು ಚಂಚಲಗೊಳಿಸುವ ಸಮಾಜವಾಗಿದೆ. ಇವೆಲ್ಲವೂ ಮನುಷ್ಯನಿಗೆ ಚಲನಶೀಲತೆಯನ್ನು ಕೊಡುತ್ತದೆ, ಶಕ್ತಿಯನ್ನು ಕೊಡುತ್ತದೆ, ಮುನ್ನಡೆಸುತ್ತದೆ. ಆದರೆ ಅವು ಸ್ವಯಂ ನಿಯಂತ್ರಣವನ್ನು ಹೇಳಿಕೊಡುವುದಿಲ್ಲ. ನಾನು ಈ ಎಲ್ಲ ಸುಖ ಸಂತೋಷಗಳನ್ನು ಅನುಭವಿಸಿದ ಮೇಲೆ ನನಗೆ ಆತ್ಮದ ಸಂತೋಷವನ್ನು ಅನುಭವಿಸುವ ಆಸೆಪಟ್ಟು ಧ್ಯಾನವನ್ನು ಹಲವಾರು ವರ್ಷಗಳಿಂದ ಇಲ್ಲಿ ಮಾಡುತ್ತಿದ್ದೆ. ಇಲ್ಲಿ ನಾನು ಹಲವಾರು ವರ್ಷಗಳಿಂದ ಈ ಒಂದೇ ಸ್ಥಳದಲ್ಲಿದ್ದು ನನ್ನ ನಿಜ ಸ್ವರೂಪವನ್ನು ಹುಡುಕುತ್ತಿದ್ದೆ. ಮೋಕ್ಷದ ದಾರಿಯನ್ನು ಹುಡುಕುತ್ತಿದ್ದೆ. ಮೋಕ್ಷದ ಸ್ಥಿತಿಯನ್ನು ಕೂಡ ಧ್ಯಾನ ಸಾಧನೆಯಿಂದ ಪಡೆದಿದ್ದೆ. ಆದರೆ ನನಗೆ ಮೋಕ್ಷದ ದಾರಿಯೂ ಕಾಣಲಿಲ್ಲ. ಆದುದರಿಂದ ನಾನು ಸಿಕ್ಕಿಕೊಂಡಿದ್ದೆ. ಗುರುದೇವ, ಮೋಕ್ಷಕ್ಕೆ ದಾರಿಯೂ ಕೂಡ ನಿಮ್ಮ ಸಾಮೀಪ್ಯದಲ್ಲಿ ಇಂದು ನನಗೆ ದೊರೆಯಿತು. ತಾನು ಪಡೆದ ಮೋಕ್ಷದ ಸ್ಥಿತಿಯನ್ನು ಇತರರಿಗೆ ಕೊಡುವುದು, ತನ್ನ ಮಾಧ್ಯಮದ ಮೂಲಕ ಕೊಡುವುದೇ ಮೋಕ್ಷಕ್ಕೆ ಸರಿಯಾದ ದಾರಿ. ನಾನು ಇದೆಲ್ಲವನ್ನು ನಿಮ್ಮ ಸಾಮೀಪ್ಯದಿಂದ ತಿಳಿದುಕೊಂಡಿದ್ದೇನೆ. ಆದರೆ ಇಂದು ನಾನು ಮೋಕ್ಷದ ಸ್ಥಿತಿಯನ್ನು ಯಾರೊಬ್ಬರಿಗೂ ಕೊಡುವ ಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ನಾನು ಧ್ಯಾನ ಸಾಧನೆಯಿಂದ ಗಳಿಸಿದ ನನ್ನ ಎಲ್ಲ ಫಲಗಳನ್ನು ನಿಮಗೆ ಗುರುದಕ್ಷಿಣೆಯ ರೂಪದಲ್ಲಿ ಸಮರ್ಪಿಸುತ್ತಿದ್ದೇನೆ. ಆದ್ದರಿಂದ ನಿಮ್ಮ ಮಾಧ್ಯಮದ ಮೂಲಕ ಜನರಿಗೆ ಮೋಕ್ಷದ ಸ್ಥಿತಿಯು ದೊರಕಲಿ ಮತ್ತು ನನಗೆ ಮೋಕ್ಷದ ದಾರಿಯು ದೊರಕಲಿ. ಗುರುದೇವ, ಪಡೆಯುವುದು ಮೋಕ್ಷವಲ್ಲ, ಆದರೆ ಮೋಕ್ಷವನ್ನು ಕೊಡುವುದೇ ಮೋಕ್ಷವು. ಅವರು ಈ ರೀತಿ ಹೇಳಿದ ತಕ್ಷಣ ಇಡೀ ಗುಹೆಯು ಪ್ರಕಾಶಮಾನವಾದ ಬೆಳಕಿನಿಂದ ತುಂಬಿ ಹೋಯಿತು ಮತ್ತು ನಾನು ಧ್ಯಾನದಲ್ಲಿ ಲೀನನಾಗಿ ಹೋದೆನು. ನಾನು ಧ್ಯಾನದಿಂದ ಎದ್ದಾಗ ಬೆಳಗಾಗಿತ್ತು. ಎಷ್ಟು ದಿನಗಳಾಗಿತ್ತೆಂದು ನನಗೆ ತಿಳಿಯಲಿಲ್ಲ ಮತ್ತು ಯಾವುದೂ ನನಗೆ ಜ್ಞಾಪಕವಿರಲಿಲ್ಲ. ಆದರೆ ಹೊರಗಡೆಯ ಬಿರುಗಾಳಿ ಹೊರಟು ಹೋಗಿ ವಾತಾವರಣ ಎಂದಿನಂತೆ ಸಾಮಾನ್ಯವಾಗಿತ್ತು. ನಂತರ ನಾನು ಅವರಿಗೆ ನಮಸ್ಕರಿಸಿ ಆ ಸ್ಥಳದಿಂದ ಬೀಳ್ಕೊಂಡೆ. ಮುಂಜಾನೆಯ ಸೂರ್ಯನ ಉದಯವಾಗುತ್ತಿತ್ತು. ಸೂರ್ಯನ ಹೊಂಬಣ್ಣದ ಪ್ರಕಾಶವು ಇಡೀ ವಾತಾವರಣವನ್ನು ಬೆಳಗಿಸಿತ್ತು. ಅಕ್ಕಪಕ್ಕದಲ್ಲೆಲ್ಲ ದಟ್ಟವಾದ ಅರಣ್ಯವಿತ್ತು ಮತ್ತು ಬೆಟ್ಟದ ಮೇಲಿದ್ದ ಮಂಜುಗಡ್ಡೆಗಳು ಕರಗಿ ಸೃಷ್ಟಿಸಿದ ಸಣ್ಣ ನೀರಿನ ಕಾಲುವೆಗಳು ಕೆಳಗೆ ಹರಿಯುತ್ತಿದ್ದವು. ಕೆಲವು ಬೆಟ್ಟಗಳ ಮೇಲಂತೂ ಮಂಜುಗಡ್ಡೆಗಳು ಕರಗಿ ನದಿಯ ರೂಪವನ್ನು ಪಡೆದಿದ್ದವು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ
पृथिवी शान्तिः आपः शान्तिः औषधयः शान्तिः वनस्पतयः शान्तिः विश्वे देवः शान्तिः ब्रह्म शान्ति सर्वगुं शान्ति शान्तिरेव शान्ति सा मां शान्तिरेधि ॐ शान्ति शान्ति शान्तिः सर्वरिष्ट सुशान्तिर्भवतु।